ಹಿಂದುಳಿದ ವರ್ಗಗಳ ಬಾಲಕಿಯರ ವಸತಿ ಶಾಲೆಗಳಲ್ಲಿ ಸೌಲಭ್ಯದ ಕೊರತೆ. ಹಾಸ್ಟೆಲ್ಗೆ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರ ದಿಢೀರ್ ಭೇಟಿ. ವಸತಿ ನಿಲಯಕ್ಕೆ ಸರಿಯಾಗಿ ಹಾಜರಾಗ್ತಾ ಇಲ್ಲ ಮಕ್ಕಳು. ಗಡಿ ತಾಲೂಕು ಪಾವಗಡದ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಇದ್ದು ಮಕ್ಕಳು ವಸತಿ ನಿಲಯಕ್ಕೆ ಗೈರಾಗ್ತಾ ಇರುವುದು ಕಂಡುಬಂದಿದೆ. ಪಾವಗಡ ಪಟ್ಟಣದ ವ್ಯಾಪ್ತಿಯಲ್ಲಿರುವ ದೇವರಾಜ ಅರಸು ಬಾಲಕಿಯರ ವಸತಿ ನಿಲಯ ಹಾಗೂ ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯಕ್ಕೆ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದ ತಿಪ್ಪೇಸ್ವಾಮಿರವರು ಭೇಟಿ ನೀಡಿ ವಸತಿ ನಿಲಯವನ್ನ ಪರಿಶೀಲನೆ ನಡೆಸಿದ್ರು. ಸುಮಾರು ಗಂಟೆಗಳ ಕಾಲ ಹಾಸ್ಟೆಲ್ನಲ್ಲಿ ಬೀಡು ಬಿಟ್ಟು ಇಂಚಿಂಚು ಬಿಡದೆ ಪರಿಶೀಲನೆ ನಡೆಸಿದ್ರು. ಕಳೆದ ಒಂದು ತಿಂಗಳಿಂದ ನಾನು ಪಾವಗಡ ತಾಲೂಕು ಪಂಚಾಯತ್ ಆವರಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮಕ್ಕಳ ರಕ್ಷಣಾ ನೀತಿ 2016 ಕುರಿತು ಹಾಗೂ ಮಕ್ಕಳ ಪರವಾದಂಥ ಕಾಯ್ದೆಗಳ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಒಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ತರಬೇತಿಯನ್ನು ಹಮ್ಮಿಕೊಂಡಿದ್ವಿ. ಸರ್, ಹಾಗೆಯೇ ಕಳೆದ ಒಂದು 8 ತಿಂಗಳ ಹಿಂದೆ ಈ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಕೂಡ ನಾನು ನಡೆಸಿದ್ದೆ. ಒಂದು ತಿಂಗಳಿಂದ ನಡೆದಂಥ ತರಬೇತಿಯಲ್ಲಿ ನಾನು ಹಾಜರಿದ್ದಂಥ ಎಲ್ಲ ಅಧಿಕಾರಿಗಳಿಗೆ ಇವತ್ತೇನು ನಾವು ತರಬೇತಿ ಮಾಡಿದ್ವಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016 ಅದು ನಿಮ್ಮ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು ಮತ್ತು ವಸತಿ ಇರ್ಬೋದು ಕಡ್ಡಾಯವಾಗಿ ಅನುಷ್ಠಾನ ಆಗಬೇಕು. ನಾನು 1-1.5 ತಿಂಗಳಾದ ನಂತರ ಅನಿರೀಕ್ಷಿತ ಭೇಟಿ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಈ ದಿನ ನನ್ನ ಅನ್ಯ ಕಾರ್ಯನಿಮಿತ್ತ ಪಾವಗಡ ತಾಲೂಕಿಗೆ ಬಂದು ಒಂದು 3 ವಸತಿ ನಿಲಯಗಳಿಗೆ ಭೇಟಿ ಮಾಡೋಣ, ನೋಡೋಣ ಹೇಗೆ ಅನುಷ್ಠಾನ ಆಗಿದೆ ಅಂತೇಳಿ ನಾನು ಈ ದಿನ ನಮ್ಮ ಪಾವಗಡ ಪಟ್ಟಣದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ವ್ಯಾಪ್ತಿಗೆ ಬರುವಂಥ ಡಿ ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ಮಾಡಿದೆ. ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ 2 ಪ್ರೀ ಮೆಟ್ರಿಕ್ ಅಂಡ್ ಪೋಸ್ಟ್ ಮೆಟ್ರಿಕ್ 2 ವಸತಿ ನಿಲಯಗಳನ್ನು ಭೇಟಿ ಮಾಡಿದ್ದೀನಿ. ಈ ವೇಳೆ ದೇವರಾಜ ಅರಸು ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಮಕ್ಕಳು ಅನಾರೋಗ್ಯದಿಂದ ಗೈರಾಗಿರೋದು ಕಂಡುಬಂದಿದೆ. ಜೊತೆಗೆ ವಸತಿ ಶಾಲೆಯಲ್ಲಿ ನೀರಿನ ಸೌಲಭ್ಯವಾಗಲಿ ಶುಚಿತ್ವವೂ ಮರೀಚಿಕೆಯಾಗಿದೆ. ಶೌಚಾಲಯವನ್ನ ವಾರಕ್ಕಿರಲಿ 1 ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿಸ್ತಾ ಇದ್ದು ಇದರಿಂದ ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದು ತಿಂಗಳುಗಟ್ಟಲೆ ವಸತಿ ನಿಲಯಕ್ಕೆ ಗೈರಾಗ್ತಾ ಇರುವುದು ಬೆಳಕಿಗೆ ಬಂದಿದೆ. ಇನ್ನು ವಸತಿ ನಿಲಯದಲ್ಲಿ ಹಾಸ್ಟೆಲ್ನ ವಾರ್ಡನ್ ಕೂಡ ಗೈರಾಗಿರುವುದು ಕಂಡುಬಂದಿದ್ದು ಈ ಬಗ್ಗೆ ಕ್ರಮಕ್ಕೆ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದ ತಿಪ್ಪೇಸ್ವಾಮಿ ಮುಂದಾಗಿದ್ದಾರೆ. ಇದು ಗಮನಿಸಿರುವಂಥದ್ದು. ಮತ್ತು ಕೆಲವು ಸೌಲಭ್ಯಗಳು ಅವ್ರಿಗೆ ಏನು ಕೊಡಬೇಕು, ಸುಮಾರು 2-3 ತಿಂಗಳಿಂದ ಶುಚಿತ್ವದ ಕಿಟ್ ಸಿಕ್ಕಿಲ್ಲ ಮಕ್ಕಳಿಗೆ. ಮತ್ತು ಮಕ್ಕಳಿಗೆ ಬೇಕಾದಂಥ ಬೆಡ್ಗಳು ಮತ್ತು ವ್ಯವಸ್ಥೆಗಳಿಲ್ಲ. ಒಂದು ಕಡೆಗೆ ಗೋಡನ್ ಥರ ತುಂಬಿದ್ದಾರೆ, ಒಂದು 15-20 ಬೆಡ್ ಒಂದೇ ಕಡೆ ಬಿಟ್ಟಿದೆ, ಆದರೆ ಮಕ್ಕಳಿಗೆ ಅದು ತಲುಪಿಸೋ ವ್ಯವಸ್ಥೆ ಆಗಿಲ್ಲ. ಮತ್ತು ಕೆಲವು ಚುನಾವಣಾ ಕರ್ತವ್ಯದ ಸಂದರ್ಭದಲ್ಲಿ ಅಲ್ಲಿದ್ದ ಮಂಚಗಳನ್ನ ಯಾವುದೋ ಇಲಾಖೆಯವ್ರು ತಾಂಡೋಗಿದ್ದಾರೆ ಅಂತೇಳಿ ಯಾವ ಇಲಾಖೆಯವ್ರು ತಾಂಡೋಗಿದ್ದಾರೆ ಗೊತ್ತಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳನ್ನು ನಾನು ಹಾಸ್ಟೆಲಲ್ಲಿ ಗಮನಿಸಿದೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಈ ಒಂದು ದಿಢೀರ್ ಭೇಟಿಯ ಸಂದರ್ಭದಲ್ಲಿ ಗಮನಿಸಲಾಗಿ ಇನ್ನೂ ಸಾಕಷ್ಟು ವಿಷಯಗಳಿದೆ, ಇದೆಲ್ಲ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಈ ಸಂಬಂಧಪಟ್ಟಾಗಿ ಇದನ್ನು ನಾವು ಮತ್ತೆ ಇಲ್ಲಿನ ಸಂಬಂಧಪಟ್ಟಂಥ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರೆ ಅವರಿಗೆ ಆಯೋಗ ವರದಿ ಕೇಳಿ ನೋಟಿಸ್ ಜಾರಿ ಮಾಡುತ್ತೆ ಈ ಸಂಬಂಧ. ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಇನ್ನೊಂದು ಹಾಸ್ಟೆಲಿಗೆ ನಾನು ಭೇಟಿ ಮಾಡಿದೆ. ಈ ಭೇಟಿ ಮಾಡಿದ ಹಾಸ್ಟೆಲಲ್ಲೂ ಕೂಡ ನನಗೆ ಮುಖ್ಯವಾದ ಸಮಸ್ಯೆ ಇಲ್ಲಿನ ಹಾಸ್ಟೆಲ್ಗಳಲ್ಲಿ ಅಟೆಂಡೆನ್ಸ್ ಒಂದು ದೊಡ್ಡ ಇಶ್ಯೂ ಇರೋದು ನನಗೆ ಗಮನಕ್ಕೆ ಬಂದಿದೆ. ಉದಾಹರಣೆಗೆ ಇಲ್ಲೂ ಕೂಡ ಸುಮಾರು 58 ಮಕ್ಕಳು ಇರಬೇಕು ರಿಜಿಸ್ಟರ್ ಆಗಿರುವಂಥದ್ದು ಬಯೋಮೆಟ್ರಿಕಲ್ಲಿ. ಆದರೆ ಈ ದಿನ ಭೇಟಿ ಮಾಡಿದ ಸಂದರ್ಭದಲ್ಲಿ ಮಕ್ಕಳು 10 ಮಕ್ಕಳು ಇದ್ದಾರೆ. 21 ಮಕ್ಕಳು ಬೆಳಗ್ಗೆ ಅಟೆಂಡೆನ್ಸ್ ಇದೆ, ಬಟ್ ಸಂಜೆ ಶನಿವಾರ ಭಾನುವಾರ ಅನ್ನೋ ಕಾರಣಕ್ಕೆ ವಾರ್ಡನ್ ಅವ್ರ ಮಾಹಿತಿ ಪ್ರಕಾರ ಅವರು ಊರಿಗೆ ಹೋಗಿದ್ದಾರೆ ಅಂತಾರೆ. ಬಟ್ ಊರಿಗೆ ಹೋದರೆ ರಜೆ ಚೀಟಿ ತಗೋಬೇಕು, ಬಟ್ ಇಲ್ಲಿ ರಜೆ ಚೀಟಿ ತಗೊಳ್ಳೋ ವ್ಯವಸ್ಥೆ ಇಲ್ಲ ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಮಕ್ಕಳ ಸೇಫ್ಟಿಯ ವಿಷಯ, ಅದರಲ್ಲೂ ವಿಶೇಷವಾಗಿ ಈಗ ಹೆಣ್ಣುಮಕ್ಳ ಹಾಸ್ಟೆಲ್ ನಾವು ನೋಡಿದಾಗ ಸುಮಾರು 20 ಚಿಲ್ಲರೆ ಮಕ್ಕಳು ಅವರು ರಜೆ ಚೀಟಿನೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ಅವ್ರ ಕತೆ ಏನು, ಮತ್ತು ತುಂಬ ಮಕ್ಕಳು ಆರೋಗ್ಯದ ಸಮಸ್ಯೆ ಹೇಳ್ಕೊಂಡು ಅವರು ಏನು ಮಾಡಿದ್ದಾರೆ, ಗೈರು ಹಾಜರಾಗಿದ್ದಾರೆ. ಯಾಕೆ ಅಷ್ಟು ಮಕ್ಕಳಿಗೆ ಆರೋಗ್ಯದ ವ್ಯವಸ್ಥೆ ಏನು, ಇಲ್ಲಿ ಅವ್ರ ಮಕ್ಕಳಿಗೆ ಗಂಭೀರವಾದಂಥ ಆರೋಗ್ಯದ ಸಮಸ್ಯೆಗಳು ಇರುವಂಥದ್ದು ಕಂಡುಬಂದಿದೆ. ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಾಗಿ ಕೂಡ ಅಷ್ಟೇನು ನೀಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಅದು ಇನ್ನೊಂದು ದೊಡ್ಡ ಇಶ್ಯೂ. ಈಗ ನಾನು ಇಲ್ಲಿ ಭೇಟಿ ಮಾಡಿದ ಈ ವಸತಿ ನಿಲಯದಲ್ಲಿ ಕೈ ತೊಳೆಯೋ ಜಾಗದಲ್ಲೇ ಕೊಚ್ಚೆ ನಿಂತಿದೆ. ರಾಜ್ಯದಾದ್ಯಂತ ಡೆಂಗ್ಯೂ ಜ್ವರ ಇದೆ, ಕ್ಲೀನ್ ಮಾಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಇಲ್ಲಿ ಸ್ವಚ್ಛತೆದೊಂದು ದೊಡ್ಡ ಇಶ್ಯೂನ ನಾವು ನೋಡ್ತಾ ಇದ್ದೀವಿ.
ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಮೇಲೆ 2 ತರಬೇತಿ ಈ ಜಿಲ್ಲೆಯಲ್ಲಿ ನಡೆದರೂ ಕೂಡ ಈ 2 ಹಾಸ್ಟೆಲಲ್ಲಿ ಎಲ್ಲೂ ಕೂಡ ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನ ಮಾಡಿದ್ದು ನಾನು ನೋಡಲಿಲ್ಲ. ದುರದೃಷ್ಟವಶಾತ್ ನಮ್ಮ ವಾರ್ಡನ್ ಅವರ ಮಾಹಿತಿಯ ಪ್ರಕಾರ ಇವರಿಗೆ ಯಾವುದೇ ಡೈರೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದು ತಳಮಟ್ಟಕ್ಕೆ ರೀಚ್ ಆಗದೇ ಇದ್ದರೆ ಮತ್ತು ಮಕ್ಕಳಿಗೆ ಉಪಯೋಗ ಆಗದೇ ಇದ್ದರೆ ಟ್ರೈನಿಂಗ್ಗಳು ಮೀಟಿಂಗ್ಗಳು ಏನು ಪ್ರಯೋಜನ? ಕೇವಲ ಸಭೆ ಸಮಾರಂಭಕ್ಕೆ ಆಗಲಿಕ್ಕೆ ಸೀಮಿತ ಆಗೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಗಂಭೀರವಾದ ವಿಷಯಗಳಿದೆ. ನಾವು ರಾಜ್ಯ ಮಕ್ಕಳ ಕೂಡ ರಕ್ಷಣಾ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸ್ಕೊಳ್ತೀವಿ ಮತ್ತು ಇದು ಸಂಬಂಧ ವಿಚಾರಣೆ ನಡೆಸಿ ಈ ಲೋಪದೋಷಗಳ ಕಾರಣ ಏನು ಅನ್ನೋದ್ರ ಮೇಲೆ ವಿಚಾರಣೆ ನಂತರ ಮುಂದಿನ ಕ್ರಮವನ್ನು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ತಗೊಳ್ತೀವಿ. ಇನ್ನು ಹಾಸ್ಟೆಲ್ನಲ್ಲಿ ಹಾಜರಾತಿ ಪುಸ್ತಕವನ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಜೊತೆಗೆ ಸಿಸಿ ಕ್ಯಾಮೆರಾ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಇದಿಷ್ಟು ಅಲ್ಲದೆ ನಾನಾ ಸಮಸ್ಯೆಗಳು ಹಾಸ್ಟೆಲ್ನಲ್ಲಿದ್ದು ವಾರ್ಡನ್ ಗಮನಕ್ಕೆ ಬಂದರೂ ಕೂಡ ಸರಿಪಡಿಸುವ ಕೆಲಸಕ್ಕೆ ಮಾತ್ರ ಕೈ ಹಾಕಿಲ್ಲ. ಈ ಎಲ್ಲ ಅಂಶಗಳನ್ನ ಗಮನಿಸಿದ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದ ತಿಪ್ಪೇಸ್ವಾಮಿ ಮೇಲಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿದ್ದಾರೆ. ಏನಾದರೂ ವಸತಿ ನಿಲಯದ ಸಮಸ್ಯೆಯನ್ನ ಬಗೆಹರಿಸಿ ಮಕ್ಕಳ ಆರೋಗ್ಯವನ್ನ ಕಾಪಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.